ನಮಗೆ ಯಾವಾಗಲೂ ಮತ್ತೆ ಮತ್ತೆ ಕಾಡುತ್ತೆ. ಕವಿತೆ ಯಾಕೆ ಬರಿಬೇಕು? ಕವಿತೆಯಿಂದ ಏನು ಪ್ರಯೋಜನ? ಇದುವರೆಗೂ ಅದೆಷ್ಟು ಕವಿಗಳು ಅದೆಷ್ಟು ಕಾವ್ಯಗಳನ್ನು ಬರೆದಿದ್ದಾರೆ. ಒಬ್ಬೊಬ್ಬ ಕವಿ ಅಂತೂ 2000ಕ್ಕೂ ಮಿಗಿಲಾದಂಥ ಕವಿತೆಗಳು ಬರೆದಿದ್ದಾರೆ. ಇವನ್ನೆಲ್ಲ ಓದ್ಬೋದಲ್ವೇ? ಸಾಕಲ್ವೇ? ಈ ರೀತಿಯ ಸಾಕಷ್ಟು ಪ್ರಶ್ನೆಗಳು ಮೂಡುವುದು ಸಹಜ. ಆದರೆ ಕವಿತೆ ಅಂದರೆ ಅದರ ಅರ್ಥ ಬೇರೆದೇ ಆಯಾಮದಲ್ಲಿ ಧ್ವನಿಸುತ್ತೆ. ಕವಿತೆ ಅಂದರೆ ಮನಸ್ಸಿಗೆ ಆನಂದವನ್ನು ನೀಡುವುದು. ಯಾರ ಮನಸ್ಸಿಗೆ? ಕವಿತೆ ಯಾವಾಗಲೂ ಬರೆಯುವವನ ಮನಸ್ಸಿಗೆ ಮೊದಲು ಆನಂದವನ್ನು ನೀಡುತ್ತೆ. ನಾನು ಕವಿತೆಯನ್ನು ಬರೆಯುತ್ತಿದ್ದೇನೆ ಎಂದರೆ ಮೊದಲು ನನಗೆ ಕವಿತೆ ಆನಂದವನ್ನು ನೀಡುತ್ತೆ. ಜಗತ್ತಿನ ಅಂದರೆ ಲೋಕದೃಷ್ಟಿಯ ಪ್ರತಿಯೊಂದು ವಸ್ತುವನ್ನು, ಪ್ರತಿಯೊಂದು ವ್ಯಕ್ತಿಯನ್ನು ಆನಂದದಿಂದ ಸ್ವೀಕರಿಸುವಂತಹ ಗುಣವನ್ನು ಕಲಿಸುತ್ತೆ. ನಾವು ಅನುಭವಿಸಿದಂತಹ ಆನಂದ ಇನ್ನೊಬ್ಬರಿಗೂ ಕೂಡ ನನ್ನದು ಅನಿಸಿದಾಗ ಅವರಿಗೂ ಕೂಡ ಆನಂದ ನೀಡುತ್ತೆ. ಉದಾಹರಣೆಗೆ ಕುವೆಂಪು, ಬೇಂದ್ರೆ, ನರಸಿಂಹಸ್ವಾಮಿ ಇವರ ಕವಿತೆಗಳನ್ನ ಓದ್ತಾ ಇದ್ರೆ ಎಲ್ಲೋ ಒಂದು ಕಡೆ ಆ ಕವಿತೆಯ ವೇದನೆ, ಸಂವೇದನೆ, ಆನಂದ ನನ್ನದೇ ಅನಿಸೋದು ಸಹಜ ಅಲ್ವೇ? ಆದ್ದರಿಂದ ಕವಿತೆ ಎನ್ನುವುದು ನಮ್ಮ ಮನಸ್ಸಿಗೆ ನೀಡುವ ಆತ್ಮತೃಪ್ತಿ, ಆನಂದ, ಲೋಕದೃಷ್ಟಿಯನ್ನು ನೋಡುವ ಹೊಸ ನೋಟ ಮತ್ತು ಲೋಕದಲ್ಲಿ ಕೆಡುಕುಗಳನ್ನು ಕೂಡ ಒಳಿತಿನ ಮೂಲಕ ನಿವಾರಿಸುವಂತಹ ಒಂದು ಚಿಕಿತ್ಸೆ. ಆ ಕಾರಣದಿಂದ ಕವಿತೆಗಳು ಬೇಕು, ಕವಿಯೂ ಬೇಕು. ಕವಿ ಈ ದೃಷ್ಟಿಯಿಂದ ಸ್ವಯಂ ಆನಂದಕ್ಕಾಗಿ ಕವಿತೆಯನ್ನು ಕಟ್ಟಿದಾಗ ಮಾತ್ರ ಅದೊಂದು ಶ್ರೇಷ್ಠ ಕವಿತೆ ಆಗುತ್ತೆ. ನಮಸ್ಕಾರ, ನಾನು ನಿಮ್ಮ ಅಂಕುರ.